ಈ ಯೋಜನೆಯ ನಿರ್ಧಾರದ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಇಟ್ಟುಕೊಂಡಿದೆ. ಇದೊಂದು ಇಟ್ ಇಸ್ ಎ ಬ್ಲೇಟೆಂಟ್ ಲೈ, ಇದೊಂದು ಅತ್ಯಂತ ದೊಡ್ಡ ಸುಳ್ಳಿದೆ. ಕಾಂಗ್ರೆಸ್ ಪಾರ್ಟಿ ಸುಳ್ಳು ಹೇಳಲಿಕ್ಕೆ ನಿಸ್ಸೀಮವಾದಂತಹದ್ದು. ಸುಳ್ಳೇ ನಮ್ಮನಿ ದೇವರು ಅಂತ ಹೇಳ್ತಾರೆ, ಅದೇ ಕಾಂಗ್ರೆಸ್ ಪಾರ್ಟಿ. ಈ ಸುಳ್ಳು ಮತ್ತು ಭ್ರಷ್ಟತನ ನಾವು ಪಾರ್ಲಿಮೆಂಟ್ನಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು 12 ಲಕ್ಷ ಕೋಟಿ ರೂಪಾಯಿ 10 ವರ್ಷದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಲೋಕಸಭೆ ಒಳಗೆ ಹೇಳಿದ್ರು. ದೇ ಹ್ಯಾವ್ ನಾಟ್ ಡಿನೈಡ್, ಕಾಂಗ್ರೆಸ್ ಹ್ಯಾಸ್ ನಾಟ್ ಡಿನೈಡ್. UPA ಕಾಲದ 10 ವರ್ಷದಲ್ಲಿ 12 ಲಕ್ಷ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿದರೆ ದೇ ಹ್ಯಾವ್ ನಾಟ್ ಡಿನೈಡ್. ಇದರೊಳಗೂ ಹಗರಣ ಮುಂದುವರಿಬೇಕು ಅನ್ನುವಂಥ ಇಚ್ಛೆ ಇದ್ದುದರಿಂದ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ದರ್ ಅಪೋಸಿಷನ್ ಇಸ್ ನಾಟ್ ಟು ದಿ, ಈ ವ್ಯವಸ್ಥೆಯನ್ನು ಪಾರದರ್ಶಕ ಮಾಡಿದ್ದಕ್ಕಾಗಿ ಅವರು ಹೋರಾಟ ಇದೆ. ಸ್ಥಳೀಯ ಮಟ್ಟದ ನಿರ್ಧಾರಗಳನ್ನು ಮೊಟಕುಗೊಳಿಸ್ತಾರೆ. ಯಾವ ಕಾರಣಕ್ಕೂ ಗ್ರಾಮ ಪಂಚಾಯಿತಿಗಳೇ ತೀರ್ಮಾನವನ್ನು ಮಾಡ್ತಾವೆ. ಇದನ್ನು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ, ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯಲ್ಲಿ ಹಲವಾರು ದಶಕಗಳಿಂದ ಪೆಂಡಿಂಗ್ ಬಿದ್ದಂಥದ್ದು. ಯಾವಾಗ ಗತಿಶಕ್ತಿ ಅನ್ನೋದು ಪ್ರಧಾನಮಂತ್ರಿ ಪ್ರಾರಂಭ ಮಾಡಿದರು, ಇಫ್ ಮೈ ಮೆಮರಿ ಗೋಸ್ ರೈಟ್, ಓವರಾಲ್ 85 ಲಕ್ಷ ಕೋಟಿ ರೂಪಾಯಿದಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬೇರೆ ಬೇರೆ ಹಂತದಲ್ಲಿ ಕ್ಲಿಯರ್ ಆಗಿದ್ದಾವೆ. ಅದರ್ವೈಸ್ ಹಂಗೆ ಬಿದ್ದಿರ್ತಿದ್ದವು. ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ಲಿ ಮಾನಿಟರ್ಸ್ ಇಟ್ ಅಂಡ್ ಗತಿಶಕ್ತಿ, ಇದನ್ನು ಗತಿಶಕ್ತಿ ಒಳಗೆ ಹಾಕಿದ್ದಾರೆ. ಯಾವ ಹಳ್ಳಿಯಲ್ಲಿ ಯಾವ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ ಅಂತ ಹೇಳಿ. ಇದರಿಂದ ಗ್ರಾಮೀಣದಲ್ಲಿ ಆರ್ಥಿಕತೆ ಮೇಲೆ ದುಷ್ಪರಿಣಾಮ ಹೆಂಗಾಗತ್ತೆ? 100 ದಿವಸ ಇದ್ದಿದ್ದು 125 ದಿವಸ ಮಾಡಿದರೆ ದುಷ್ಪರಿಣಾಮ ಹೆಂಗಾಗತ್ತೆ? ಮತ್ತು ಕೂಲಿ ಪಾವತಿಗೆ ಟೈಮ್ ಇರಲಿಲ್ಲ, ಟೈಮ್ ಬೌಂಡ್ ಇರಲಿಲ್ಲ. ಈಗ 14 ದಿವಸದಲ್ಲಿ ಕೊಡಬೇಕು, ಇಲ್ಲ ಅಂತಂದ್ರೆ ಬಡ್ಡಿ ಕೊಡಬೇಕಂತಾಗಿದೆ. ಪೆನಲ್ಟಿ ಹಾಕ್ತಾರೆ. ಪೆನಲ್ಟಿನೂ ಇವ್ರು ಸರಿಯಾಗಿ ಕೊಟ್ಟರೆ ಕೇಂದ್ರ ಸರ್ಕಾರ ದುಡ್ಡು ರಿಲೀಸ್ ಅವ್ರಿಗೆ ಡೈರೆಕ್ಟ್ ಪೇಮೆಂಟ್ ಮಾಡ್ತದೆ. ಇಲ್ಲ ಅಂತಂದ್ರೆ ಸಂಬಂಧಿಸಿದ ರಾಜ್ಯ ಸರ್ಕಾರಗಳು ಕೊಡಬೇಕು. ಕೇಂದ್ರ ಸರ್ಕಾರದ ತಪ್ಪಿನಿಂದ ಆದರೆ ಕೇಂದ್ರ ಸರ್ಕಾರನೇ ಬಡ್ಡಿ ಕೊಡ್ತದೆ. ಇದಕ್ಕಿಂತ ಒಳ್ಳೆ ಪ್ರಯೋಜನ ಏನು ಬೇಕು ನಿಮ್ಗೆ? ಮತ್ತು ಈಗ ದೇಶದಲ್ಲಿ ಒಳ್ಳೆಯ ಯೋಜನೆ, ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಅಧಿಕೃತವಾಗಿ ಅಂಕಿ ಸಂಖ್ಯೆಗಳು ಪಬ್ಲಿಕ್ ಡೊಮೈನ್ದಲ್ಲಿ ಅವೈಲೇಬಲ್ ಇದ್ದಿದ್ದರಿಂದ ಅನೇಕ ತಿಂಗಳುಗಳಿಂದ ನಾವು ಹೇಳ್ತಾ ಇದ್ವಿ ವಿ ಆರ್ 4th ಲಾರ್ಜೆಸ್ಟ್ ಎಕಾನಮಿ ಅಂತ. ನೌ ಇಟ್ ಈಸ್ ಅಫಿಷಿಯಲಿ ಡಿಕ್ಲೇರ್ಡ್ ದಟ್ ಇಂಡಿಯಾ ಇಸ್ ದಿ 4th ಲಾರ್ಜೆಸ್ಟ್ ಎಕಾನಮಿ. ಇಂಡಿಯಾ ಇಸ್ ದಿ 4th ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್. ವಿ ಆರ್ ಗೋಯಿಂಗ್ ನಾವು ಅತ್ಯಂತ ಶೀಘ್ರದಲ್ಲಿ ವಿ ಆರ್ ಗೋಯಿಂಗ್ ಟು ಬಿಕಮ್ ದಿ 3rd ಲಾರ್ಜೆಸ್ಟ್ ಎಕಾನಮಿ. ದೇಶದೊಳಗೆ ಇನ್ಫ್ರಾಸ್ಟ್ರಕ್ಚರ್ ಬೆಳೆಯೋದು ಬೇಡ, ಇದೇ ಭ್ರಷ್ಟಾಚಾರ ಮುಂದುವರಿಬೇಕಾ? ಹಾಗಾಗಿ ಇವ್ರ ಕಾಲದಲ್ಲಿ, UPA ಕಾಲದಲ್ಲಿ ಏನಾಗಿತ್ತು? ಈ ಯೋಜನೆಗೆ 2012-13ರಲ್ಲಿ 40,000 ಕೋಟಿ ಕೊಟ್ಟಿದ್ರು. ಭಾಳ ಡಿಮಾಂಡ್ ಇದ್ದರೆ 2013-14ರಲ್ಲಿ ಅದನ್ನು 33,000 ಕೋಟಿ ಗಳಿಸಿ ಅದನ್ನು ಖರ್ಚು ಮಾಡಲಿಲ್ಲ. ವೈ? ರಿಪ್ಲೈ ಇದೆ ನಿಮ್ಮ ಹತ್ರ. ಮಿಸ್ಟರ್ ಸಿದ್ದರಾಮಯ್ಯ ಅಂಡ್ DK ಶಿವಕುಮಾರ್, ರಾಹುಲ್ ಗಾಂಧಿ ಅಂತ ಅಪ್ರಬುದ್ಧ ಪಾರ್ಟ್ ಟೈಮ್ ರಾಜಕಾರಣಿಯನ್ನ ಖುಷಿಪಡಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀರಿ. ಈಸ್ ಎ ಪಾರ್ಟ್ ಟೈಮ್ ನಾನ್ ಸೀರಿಯಸ್ ಪೊಲಿಟಿಷಿಯನ್. ಈಗ 2,86,00,000 ಏರಿದೆ ಅದು. ಆನಂತರ ಓವರಾಲ್ 10 ವರ್ಷದಲ್ಲಿ 8,53,000 ಕೋಟಿ ಕೊಟ್ಟಿವಿ ನಾವು. 2014ರಲ್ಲಿ ಒಟ್ಟು ಸೃಜನೆ ಆದಂತಹ ಉದ್ಯೋಗ 1,660 ಕೋಟಿ ಇದ್ದರೆ ಮಾನವ ದಿವಸಗಳು, ಈಗ 3,210 ಕೋಟಿ ಆಗಿದೆ. ಯಾರು ಜಾಸ್ತಿ ಕೊಟ್ಟಿದ್ರು, ಯಾರು ಕಮ್ಮಿ ಕೊಟ್ಟಿದ್ರು? ಕೇಂದ್ರದಿಂದ ಬಿಡುಗಡೆ ಆದದ್ದು 8.53 ಲಕ್ಷ ಕೋಟಿ ರೂಪಾಯಿ ಮತ್ತು ಮಹಿಳೆಯರ ಭಾಗವಹಿಸಿಕೆ 48% ಇದ್ದಿದ್ದು 57% ಆಗಿದೆ. ಈಗ ಇದರ ಸ್ತರ ಜಾಸ್ತಿ ಮಾಡಿ ನಾವು ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕ್ರಿಯೇಟ್ ಮಾಡಬೇಕು, ಭ್ರಷ್ಟಾಚಾರವನ್ನು ತಡಿಬೇಕು. ಏನೇನು ಭ್ರಷ್ಟಾಚಾರ ಇವ್ರ ಕಾಲದಲ್ಲಿ ಆಗಿದೆ ಅಂತ ತಿಳಿಸ್ತೇನೆ ನಾನು. 2013ರಲ್ಲಿ CAG ವರದಿ ಪ್ರಕಾರ
4.33 ಲಕ್ಷ ಕೊಟ್ಟು ನಕಲಿ ಜಾಬ್ ಕಾರ್ಡ್ ಇದ್ದು. ಕೃಷಿಯ ಮೇಲೆ ದುಷ್ಪರಿಣಾಮ ಅಂತ ಹೇಳ್ತಾರೆ. 60 ದಿವಸ ಗ್ಯಾಪ್ ಕೊಟ್ಟದ್ದಕ್ಕೆ ಇನ್ನು 365 ದಿವಸ ಕೆಲಸ ಕೊಡ್ತಿದ್ದಾರೆ. ನೀವು ಯಾವಾಗ ನಿಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರದ ಕಡೆ ಇದೆ. ಇದು ಪ್ರಸ್ತಾವ ಬಂದದ್ದು ಮೊದಲನೇ ಬಾರಿಗೆ ಶರದ್ ಪವಾರ್ ಅವರು ಕೃಷಿ ಮಂತ್ರಿಯಾಗಿದ್ದಾಗ. ದಿಸ್ ಇಸ್ ದಿ ಫಸ್ಟ್ ಟೈಮ್ ದಿಸ್ ಪ್ರಪೋಸಲ್ ಹ್ಯಾಡ್ ಕಮ್ ಓವರ್ ಆಲ್ ದೇಶದಲ್ಲಿ. ಅದರ ಡಿಟೇಲು ಕೆಲವು ಹೇಳ್ತೇನೆ ನಾನು ನಿಮ್ಗೆ. ಜಸ್ಟ್ ಗಿವ್ ಮಿ ಸಮ್ ಟೈಮ್. ಇದನ್ನ ಬಿಡುವು ಕೊಡಬೇಕು ಅಂತ ಮೊದಲು ಪ್ರಸ್ತಾವ ತಂದದ್ದು ಶ್ರೀಮಾನ್ ಶರದ್ ಪವಾರ್ ಅವರು. ಯಾಕಂದ್ರೆ ದೇಶದ ಕೃಷಿಗೆ ಕೂಲಿ ಕಾರ್ಮಿಕರು ಸಿಗ್ತಿರ್ಲಿಲ್ಲ. ಭ್ರಷ್ಟಾಚಾರ ಈಗ ಹೆಂಗೆ ಕಮ್ಮಿ ಆಗ್ತದ ಅಂತ ಪ್ರಶ್ನೆ ಮಾಡ್ಯಾರ. ನಿಮ್ಮ ಕಾಲದಾಗ ಇದ್ದಂತೂ ಒಂದು ಭ್ರಷ್ಟಾಚಾರ ನಮ್ಮ ಕಾಲದಲ್ಲಿ ಆಗಿಲ್ಲ. ಫಸ್ಟ್ ಇದಂತ ತಿಳ್ಕೊರಿ. 12 ಲಕ್ಷ ಕೋಟಿ ರೂಪಾಯಿ ಏನು ಮಾಡಿದ್ರಿ ನೀವು. ಇವತ್ತು ನಾವು ಡಿಫೆನ್ಸ್ದಲ್ಲಿ ಐ ವುಡ್ ಲೈಕ್ ಟು ಕೋಟ್ ಅನ್ ಎಕ್ಸಾಂಪಲ್, ದೋ ಇಟ್ ಈಸ್ ಅನ್ಕನೆಕ್ಟೆಡ್. 35 ವರ್ಷದಿಂದ ಒಂದು ಏರ್ಕ್ರಾಫ್ಟ್ ಆ್ಯಡ್ ಮಾಡಿರಲಿಲ್ಲ ಏರ್ಫೋರ್ಸ್ಗೆ. ನಾವು ಏರ್ಫೋರ್ಸಿಗೆ ಸಿಕ್ಕಾಪಟ್ಟೆ ಆರ್ಮ್ಸ್, ಎಮ್ಯುನಿಷನ್, ಏರ್ಕ್ರಾಫ್ಟು ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ. ಲಕ್ಷಾಂತರ ಕೋಟಿ ರೂಪಾಯಿ ಖರೀದಿ ಮಾಡ್ತಾ ಇದ್ದೀವಿ. ಒಂದು ಆರೋಪ ಇಲ್ಲ. ನಿಮ್ಮ ಕಾಲದೊಳಗೆ ನಿಮ್ಮ ಅಂತೋನಿಯವರು ಹೆದರಿ ಸೈನ್ಯ ಮಾಡ್ತಿರ್ಲಿಲ್ಲ. ಬಾರ್ಡರ್ ಏರಿಯಾದಾಗ ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡ್ರಿ ಅಂತಂದ್ರೆ ಮಾಡ್ತಿರ್ಲಿಲ್ಲ. ಭ್ರಷ್ಟಾಚಾರದ ಹೆದರಿ ಮಾಡ್ತಿರ್ಲಿಲ್ಲ. ಭ್ರಷ್ಟಾಚಾರದ ಆರೋಪವೂ ಇಲ್ಲ. ಯಾವ CIG ಒಂದು ಅಬ್ಜೆಕ್ಷನ್ ತೆಗೆದಿಲ್ಲ. ಯಾರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ, ಯಾರು ಹೈಕೋರ್ಟ್ಗೆ ಹೋಗಿಲ್ಲ. ಆದರೆ ಇವರು ಭ್ರಷ್ಟಾಚಾರ ಮುಂದುವರಿತದಂತ ಈ ಯೋಜನೆ ಬಗ್ಗೆ ಹೇಳ್ತಾರ. ಇದರಲ್ಲಿ AI ತಂತ್ರಜ್ಞಾನ ಇದೆ. ಪ್ರಾಬ್ಲಮ್ ಬಂದಿರೋದು ಇಲ್ಲೇ. AI ತಂತ್ರಜ್ಞಾನ, GPS ಟ್ರ್ಯಾಕಿಂಗ್ ಇದೆ, ನೈಜ ಸಮಯದ ಡ್ಯಾಶ್ಬೋರ್ಡ್ ಇದೆ, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್. ಏನು ಕೆಲಸ ನಡೀತಾ ಇದೆ, ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಆಗಿದೆ. ಈ ಮಾನಿಟರಿಂಗ್ನಿಂದ ಈಗೇನು ಮೊದಲು ಕೆಲಸ ಆಗಲಿ ಆಗಲ್ದೇ ಇರಲಿ ಏನಾಗ್ತಾ ಇತ್ತಲ್ಲ, ದುಡ್ಡು ಪೇಮೆಂಟ್ ಆಗ್ತಾ ಇತ್ತು, ಇದು ಬಂದಾಗ್ತಾ ಇತ್ತು. ಇನ್ನು ಎರಡನೇದಾಗಿ